ಹಲೋ, ಎಲ್ಲರೂ ಬನ್ನಿ. ಇಂದು ನಮ್ಮ ಮನೆಯಲ್ಲಿ ನಮ್ಮ ತಮ್ಮನ ಮಗಳು ನಿಧಿಯ ಜವಳ ಕಾರ್ಯಕ್ರಮ. ನಿಧಿ ಬಂದಾಗಿನಿಂದ ನಮ್ಮ ಮನೆಗೆ ನಮ್ಮ ತಾಯಿಯೇ ಮರಳಿ ಬಂದಂತಾಗಿದೆ. ಜವಳ ಕಾರ್ಯಕ್ರಮವು ಹಿಂದೂ ಸಂಪ್ರದಾಯದಲ್ಲಿ ಮಗುವಿನ ಮೊದಲ ಕೇಶಮುಂಡನ ಸಂಸ್ಕಾರವಾಗಿದೆ. ಇದು ಮಗುವಿನ ಆರೋಗ್ಯ, ದೀರ್ಘಾಯುಷ್ಯ, ಬೌದ್ಧಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ಗರ್ಭಾವಸ್ಥೆಯ ಕಲ್ಮಶಗಳನ್ನು ತೆಗೆದುಹಾಕಲು ಸಾಮಾನ್ಯವಾಗಿ 1, 3 ಅಥವಾ 5ನೇ ವರ್ಷದಲ್ಲಿ ಮಾಡಲಾಗುವ ಒಂದು ಪ್ರಮುಖ ಧಾರ್ಮಿಕ ಮತ್ತು ವೈಜ್ಞಾನಿಕ ಆಚರಣೆಯಾಗಿದೆ. ಹಾಗೇನೇ ನಮ್ಮ ನಿಧಿಗೆ 1 ವರ್ಷ ತುಂಬ್ತಾ ಇದೆ. ನಿಧಿ ಎಲ್ಲರ ಮನಸ್ಸನ್ನೂ ತುಂಬಿದ್ದಾಳೆ. ನಿಧಿಯ ಹೆಜ್ಜೆಗಳ ಗೆಜ್ಜೆನಾದ ಕೇಳಲು ಎಲ್ಲರೂ ಕಾಯುತ್ತಿದ್ದಾರೆ. ಅಂದಹಾಗೆ ಜವಳ ಕಾರ್ಯಕ್ರಮಕ್ಕೆ ಮೂಲ ಕಾರಣ ಕೂದಲಿನ ಆರೋಗ್ಯಕರ ಬೆಳವಣಿಗೆ, ತಲೆಯನ್ನು ತಂಪಾಗಿಡುವುದು ಮತ್ತು ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಹೀರಿಕೊಳ್ಳಲು ಸಹಾಯವಾಗುತ್ತದೆ. ಇದು ಮಗುವಿನ ದೀರ್ಘಾಯುಷ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಪೂಜೆಯ ನಂತರ ಕೂದಲು ತೆಗೆಯುವ ಕಾರ್ಯಕ್ರಮ ನಡೆಸಲಾಗುತ್ತದೆ. ಈ ಸಂಸ್ಕಾರವು ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ನಂಬಲಾಗಿದೆ. ನಿಧಿಯ ಜವಳಶಾಸ್ತ್ರ ನೋಡಲು ಬಂಧು ಬಳಗದವರೆಲ್ಲರೂ ಆಗಮಿಸಿದ್ದಾರೆ. ನಿಧಿಗೆ ಇದು ಸಂಭ್ರಮವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳ ಮುಖದಲ್ಲಿ ಒಂದು ಸಂಭ್ರಮದ ವಾತಾವರಣ. ಎಲ್ಲರನ್ನೂ ನೋಡಿ ಯಾವುದೋ ಹೊಸ ಲೋಕಕ್ಕೆ ಬಂದಂತೆ ಭಾಸವಾಗುತ್ತಿದೆಯೇನೋ ಅವಳಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಮ್ಮನೆ ಕುಳಿತು ಎಲ್ಲವನ್ನೂ ಎಂಜಾಯ್ ಮಾಡುತ್ತಿದ್ದಾಳೆ. ಖುಷಿ ಅನಿಸುತ್ತಿದೆ ನೋಡಲು. ನಿಧಿ, ನಿನ್ನ ಜೀವನವು ಸದಾ ಸಂತಸದಿಂದ ತುಂಬಿರಲಿ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ದೇವರು ಕಾಪಾಡಲಿ. ಹೆಚ್ಚು ವಿದ್ಯೆ, ಬುದ್ಧಿ ಕಲಿತು ಒಳ್ಳೆಯ ಮಗಳಾಗು. ಲಕ್ಷ್ಮೀ ಸ್ವರೂಪಿಣಿಯಾದ ಈ ಹೆಣ್ಣು ಮಗು ಮುಂದೆ ನಿಮಗೆ ತರಲಿರುವ ಸಂತಸದ ಪ್ರತಿ ಕ್ಷಣವನ್ನನುಭವಿಸಲು ನೀವಿಬ್ಬರೂ ಸಿದ್ಧರಾಗಿರಿ. ಹೆಣ್ಣು ಮಕ್ಕಳು ತಾಯಂದಿರ ಅತ್ಯುತ್ತಮ ಗೆಳತಿಯರು ಹಾಗೂ ಅವರ ತಂದೆಯಂದಿರ ಪಾಲಿನ ಪುಟ್ಟ ರಾಜಕುಮಾರಿಯರು. ಎಲ್ಲರಿಂದಲೂ ಪ್ರೀತಿಸಲ್ಪಡುವ ಮತ್ತು ಆರೈಕೆಗೊಳ್ಳಲ್ಪಡುವ ಪುಟ್ಟ ಗೌರಿ ಇವಳು. ಇಂತಹ ಪುಟಾಣಿ ರಾಣಿಯನ್ನು ಪಡೆದ ಹೆತ್ತವರಿಗೆ ಹಾರ್ದಿಕ ಅಭಿನಂದನೆಗಳು.